ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ನಾನು ನಿಮ್ಮ ಶಶಿಕರಣ್. ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೊಂದು ಪೋಕೋ ಎಕ್ಸ್ನೋ ಮೊಬೈಲ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಮೊಬೈಲಲ್ಲಿ ಎರಡು ಒಂದು ಫ್ರಂಟ್ ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಕ್ಯಾಮ್ರಾಗಳಲ್ಲಿ ಎರಡು ಪಂಚ್ ಹೋಲ್ ಇದೆ ಅಂತ ಕೆಲವರಿಗೆ ಡೌಟ್ ಇದೆ. ಆ ಒಂದು ಡೌಟನ್ನು ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರ, ಅದರಲ್ಲಿ ಎರಡು ಪಂಚ್ ಹೋಲ್ ಇದೆಯಾ ಅಥವಾ ಆ ಒಂದು ಶೇಪ್ ಇದೆಯಲ್ಲ ಅದೇ ಥರ ಒಂದು ಕ್ಯಾಮ್ರಾ ಇದೆಯಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನಿಮಗೆ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ನಾವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನನ್ನ ಮುಂದೆ ಒಂದು ಮೊಬೈಲ್ ಇರುವಂಥದ್ದು ಪೋಕೋ X2. ಈ ಒಂದು ಮೊಬೈಲ್ನಲ್ಲಿ ನಿಮಗೆ ಡ್ಯುಯಲ್ ಪಂಚ್ ಹೋಲ್ ಇದೆಯಾ ಇಲ್ವಾ? ಯಾಕಪ್ಪ ಅಂದರೆ ಇಲ್ಲಿ ಒಂದು ರೌಂಡ್ ಸರ್ಕಲನ್ನು ಕೊಟ್ಟಿದ್ದಾರೆ, ಸಿಂಗಲ್ ಪಂಚ್ ಹೋಲ್ ಇರೋ ಥರ ಈ ಒಂದು ಕ್ರಿಯೇಟನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಮೊಬೈಲ್ನಲ್ಲಿ ಇಲ್ಲಿ ನೋಟಿಫಿಕೇಶನ್ ಬಾರ್ ಎಳೆದ್ರೂ ಕೂಡ ಇಲ್ಲಿ ಒಂದು ಮೊಬೈಲ್ನಲ್ಲಿ ಎಲ್ಲೂ ಡ್ಯುಯಲ್ ಪಂಚ್ ಹೋಲ್ ಇದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಈ ಒಂದು ಮೊಬೈಲ್ನಲ್ಲಿ ಡ್ಯುಯಲ್ ಪಂಚ್ ಹೋಲ್ ಇದೆಯಾ ಇಲ್ವಾ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಆ ಒಂದು ಡೌಟನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಟ್ರಿಪಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಆಪ್ಷನ್ ಸಿಗುತ್ತೆ. ಅಂದರೆ ಟ್ರಿಪಲ್ ಟ್ಯಾಪ್ ಟು ಝೂಮ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಆಪ್ಷನನ್ನು ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಆಪ್ಷನನ್ನು ಎನೇಬಲ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ, ನೀವು ಒಂದು ಆಪ್ಷನನ್ನು ಎನೇಬಲ್ ಮಾಡಿಕೊಂಡು ಹೋಮ್ ಸ್ಕ್ರೀನ್ಗೆ ಬಂದಾಗ ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ವಾಲ್ಪೇಪರನ್ನು ಸೆಟ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಆಪ್ಷನ್ ವರ್ಕ್ ಆಗುತ್ತೆ. ಅಂದರೆ ಈ ಒಂದು ಆಪ್ಷನ್ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಆಪ್ಷನ್ನ ಎನೇಬಲ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲನ್ನು 3 ಸಲ ಝೂಮ್ ಮಾಡಿದಾಗ ಈ ಥರ ಝೂಮ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಡ್ಯುಯಲ್ ಪಂಚ್ ಹೋಲ್ ಇರೋದು, ಅಂದರೆ ಪೋಕೋ X2ನಲ್ಲಿ ಡ್ಯುಯಲ್ ಪಂಚ್ ಹೋಲ್ ಇರೋದು ಕಾಣ್ತಾ ಇದೆ. ಅಂದರೆ ಈ ಥರ ನಿಮ್ಮ ಒಂದು ಮೊಬೈಲ್ನಲ್ಲಿ ಡ್ಯುಯಲ್ ಪಂಚ್ ಹೋಲನ್ನು ಹಾಕ್ಕೊಬೋದು ಸ್ನೇಹಿತರೆ. ನಿಮ್ಮ ಒಂದು ಮೊಬೈಲ್ನಲ್ಲಿ ಡ್ಯುಯಲ್ ಪಂಚ್ ಹೋಲ್ ಇರೋದು ಇವಾಗ ಕಾಣ್ತಾ ಇದೆಯಲ್ಲ, ಈ ಥರ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲಿ ಡ್ಯುಯಲ್ ಪಂಚ್ ಹೋಲನ್ನು ನೀವು ಕ್ರಿಯೇಟ್ ಮಾಡ್ಕೊಬೋದು. ಎಷ್ಟೋ ಜನರಿಗೆ ಒಂದು ಡ್ಯುಯಲ್ ಪಂಚ್ ಹೋಲ್ ಇದೆಯಾ ಇಲ್ವಾ ಈ ಒಂದು ಮೊಬೈಲ್ನಲ್ಲಿ, ಯಾಕಪ್ಪ ಅಂದರೆ ಅಲ್ಲಿ ಸುತ್ತಲೂ ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಕೊಟ್ಟಿರೋದ್ರಿಂದ, ಬ್ಲ್ಯಾಕ್ ಥರ ಕ್ರಿಯೇಟ್ ಮಾಡಿರೋದ್ರಿಂದ ನಿಮಗೆ ಡೌಟ್ ಇರುತ್ತೆ. ನೋಡ್ಬೋದು, ಇಲ್ಲಿ ಬ್ಲ್ಯಾಕಲ್ಲಿ ಆ ಒಂದು ಕ್ಯಾಮ್ರಾದ ಸುತ್ತ ಪಂಚ್ ಹೋಲ್ ಥರ ಒಂದು ಕ್ರಿಯೇಟನ್ನು ಮಾಡಿದ್ದಾರೆ. ಯಾಕಪ್ಪ ಈ ಥರ ಮಾಡಿದ್ದಾರೆ ಅಂದರೆ, ಡ್ಯುಯಲ್ ಪಂಚ್ ಹೋಲ್ ಈ ಥರ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ, ಮತ್ತು ಆ ಒಂದು ಸ್ಕ್ರೀನ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಯಾವಾಗಲೂ ಈ ಥರ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಅವರು ಈ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಥರ ಥೀಮನ್ನು ಡಿಸೈನ್ ಮಾಡಿದ್ದಾರೆ. ಈ ಒಂದು ಥೀಮನ್ನು ಈ ಥರ ಡಿಸೈನ್ ಮಾಡಿರೋದ್ರಿಂದ ನಮಗೆ ಯಾವಾಗಲೂ ಸಹ ಡ್ಯುಯಲ್ ಪಂಚ್ ಹೋಲ್ ಇರೋಲ್ಲ, ಸಿಂಗಲ್ ಪಂಚ್ ಹೋಲ್ ಥರನೇ ಕಾಣ್ತಾ ಇರುತ್ತೆ. ನೀವು ಥೀಮ್ ಎಡಿಟರ್ನಲ್ಲೂ ಕೂಡ ಈ ಒಂದು ವಾಲ್ಪೇಪರನ್ನು, ಫ್ರಂಟ್ ವಾಲ್ಪೇಪರನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಥೀಮ್ ಅನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಈ ಒಂದು ಇದಾಗುತ್ತೆ. ಥೀಮ್ ಎಡಿಟರಲ್ಲಿ ಯಾಕಪ್ಪ ಚೇಂಜ್ ಮಾಡಬೇಕು ಅಂದರೆ, ಟೀಮ್ದೇ ವಾಲ್ಪೇಪರ್ ಚೇಂಜ್ ಮಾಡೋದೇ ಬೇರೆ, ಮೊಬೈಲ್ ವಾಲ್ಪೇಪರ್ ಚೇಂಜ್ ಮಾಡೋದೇ ಬೇರೆ. ಹಾಗಾಗಿ ನೀವು ಥೀಮಲ್ಲೇ ಚೇಂಜ್ ಮಾಡಬೇಕು ಸ್ನೇಹಿತರೆ. ಟ್ರಿಪಲ್ ಟ್ಯಾಪ್ ಟು ಝೂಮ್ ಅಂತ ಮಾಡಿಕೊಂಡು ಈ ಥರ ಮಾಡ್ಕೊಂಡು ನಿಮಗೆ ಡ್ಯುಯಲ್ ಪಂಚ್ ಹೋಲ್ ಎನೇಬಲ್ ಆಗುತ್ತೆ. ಅಂದರೆ ಮಾಮೂಲಿ ನೀವು ಈ ಥರ ಇದ್ದಾಗೂ ಕೂಡ ಇಲ್ಲಿ ಈ ಗ್ಯಾಪ್ ಹೋಗುತ್ತೆ. ನಂತರ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದರೆ MIನವರು ಅಫಿಷಿಯಲ್ ಆಗಿ ಪೋಕೋದವರು ಬಿಟ್ಟಿಲ್ಲದೆ ಇರುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ನಿಮ್ಮ ಒಂದು ಮೊಬೈಲ್ಗೆ ಒಂದು ಡ್ಯುಯಲ್ ಪಂಚ್ ಹೋಲ್ ಬರೋ ಥರ ಕ್ರಿಯೇಟ್ ಮಾಡ್ಕೊಬೋದು. ನೋಡ್ಬೋದು, ಎಷ್ಟೋ ಜನರಿಗೆ ಡೌಟ್ ಇರುತ್ತೆ ಈ ಒಂದು ಮೊಬೈಲ್ನಲ್ಲಿ ಡ್ಯುಯಲ್ ಪಂಚ್ ಹೋಲ್ ಇದೆಯಾ ಅಥವಾ ಸಿಂಗಲ್ ಪಂಚ್ ಹೋಲನ್ನೇ ಕ್ರಿಯೇಟ್ ಮಾಡಿದಾರಾ ಅಂತ. ಇಲ್ಲಿ ಡ್ಯುಯಲ್ ಪಂಚ್ ಹೋಲ್ ಇದೆ. ಯಾಕಪ್ಪ ಅಂದರೆ ಈ ಒಂದು ಸ್ಕ್ರೀನ್ ಕೂಡ ಉಳ್ಕೊಬೇಕಲ್ಲ, ಹಾಗಾಗಿ ಡ್ಯುಯಲ್ ಪಂಚ್ ಹೋಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಹಾಗೆ ಕೂಡ ಈ ಒಂದು ಆಪ್ಷನ್ ಇನ್ನೂ ವರ್ಕ್ ಆಗುತ್ತೆ. ಯಾವ ಥರ ಅಂದರೆ, ನಿಮ್ಮ ಮನೆಯವ್ರಿಗೇನಾದರೂ ಯಾರಾದರೂ ಸ್ವಲ್ಪ ಅವ್ರಿಗೆ ಕಣ್ಣೇನಾದರೂ ಕಾಣ್ತಾ ಇಲ್ಲ, ಹತ್ರದ್ದು ದೂರದ್ದು ಕಾಣ್ತಾ ಇಲ್ಲ, ಸಣ್ಣದಾಗಿ ಕಾಣ್ತಾ ಇದೆ ಅಂದರೆ ನೀವು ಈ ಒಂದು ಟ್ರಿಪಲ್ ಟ್ಯಾಪ್ ಝೂಮ್ ಅನ್ನೋ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಯಾವ್ಯಾವ ಐಕಾನ್ ಎಲ್ಲೆಲ್ಲಿದೆ ಅಂತ ತುಂಬ ದೊಡ್ಡದಾಗಿ ಝೂಮ್ ಹಾಕ್ಕೊಂಡು ನೋಡ್ಕೊಬೋದಾಗಿ ಸ್ನೇಹಿತರೆ. ಇದು MI ಮೊಬೈಲ್ನಲ್ಲಿ ನಂಗೆ ಅನಿಸ್ತಂಗೆ ಎಲ್ಲ ಮೊಬೈಲ್ನಲ್ಲೂ ನಾನು ನೋಡಿರೋ ಪ್ರಕಾರ ಎನೇಬಲ್ ಇದೆ. ಬೇರೆ ಮೊಬೈಲ್ಗಳಲ್ಲಿ ಯಾವುದಕ್ಕೂ ಸರ್ಚ್ ಮಾಡಿ ನೋಡಬೇಕಾಗುತ್ತೆ. ನೀವು ಈ ಥರ ನಿಮ್ಮ ಒಂದು ಮೊಬೈಲ್ನಲ್ಲಿ ನೋಡ್ಬೋದು ಡ್ಯುಯಲ್ ಪಂಚ್ ಹೋಲ್ ಇದೆಯೋ ಇಲ್ವೋ ಅಂತ ಕೂಡ ಗೊತ್ತಾಗುತ್ತೆ. ನೀವು ಇದ್ರ ಬದಲಾಗಿ MI ಥೀಮ್ ಎಡಿಟರ್ನಲ್ಲಿ ಹಾಕೊಳ್ಳೋದಕ್ಕಿಂತ ನೀವು ಈಸಿಯಾಗಿ ನೀವು ನಿಮ್ಮ ಒಂದು ಯಾವುದೋ ಒಂದು ಥರ್ಡ್ ಪಾರ್ಟಿ ಥೀಮನ್ನು ಹಾಕ್ಕೊಂಬಿಟ್ಟು ಯೂಸ್ ಮಾಡ್ಕೊಬೋದು. ಆವಾಗಲೂ ಕೂಡ ನಿಮ್ಮ ಒಂದು ಡ್ಯುಯಲ್ ಪಂಚ್ ಹೋಲ್ ವರ್ಕ್ ಆಗುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಬಾಯ್ ಫ್ರೆಂಡ್ಸ್.